ಹಾಯ್ ವಿವರ್ಸ್, ಇವತ್ತು ನಾನು ನಿಮಗೆ ಲೆಮನ್ ಗ್ರಾಸ್ ಟೀ ಹೇಗೆ ಮಾಡೋದಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ನೋಡ್ತಾ ಇದ್ದೀರಲ್ಲ, ಇದೇನೇ ಲೆಮನ್ ಗ್ರಾಸ್. ಇದರಿಂದ ಟೀನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಈ ಒಂದು ಏನು ಗಿಡ ಇದೆ, ಇದಕ್ಕೆ ನೀರು ಕೂಡ ಜಾಸ್ತಿ ಬೇಕಾಗಲ್ಲ. ನೋಡಿ, ನೀರೇನು ಜಾಸ್ತಿ ಆಗ್ತಾ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ನೋಡಿ. ಹಾಗೆ ಇದರಿಂದ ಟೀಯನ್ನು ಮಾಡೋಣ ಬನ್ನಿ. ಮೊದಲಿಗೆ ಒಲೆನ ಹಚ್ಕೊಂಡ್ಬಿಟ್ಟು ಒಂದು ಪಾತ್ರೆನ ಇಟ್ಕೋಬೇಕು. ಅದಕ್ಕೆ ನೀರನ್ನು ಹಾಕ್ಕೊಬೇಕು. ಒಂದು ಕಪ್ ನೀರನ್ನು ಹಾಕ್ಕೊಂಡು ಅದಕ್ಕೆ 1.5 ಚಮಚದಷ್ಟು ಟೀ ಪೌಡರ್ನ ಹಾಕ್ಕೋಬೇಕು. ಹಾಗೆ ನೋಡಿ, ಹೀಗೆ ಲೆಮನ್ ಗ್ರಾಸ್ ಲೀಫ್ ಏನಿರುತ್ತೆ, ಎಲೆ, ಅದನ್ನು ಈ ಥರ ಸುತ್ತಬಿಟ್ಟು ಹಾಕ್ಕೋಬೇಕು. ಈ ಥರನಾದರೂ ಹಾಕೋಬೋದು, ಅಥವಾ ಅದನ್ನು ಕತ್ರಿ ತಗೊಂಡು ಕಟ್ ಮಾಡಿಬಿಟ್ಟು ಕೂಡ ಹಾಕೋಬೋದು. ನೋಡಿ, ಹೀಗೆ ಸುತ್ತಬಿಟ್ಟು ಇನ್ನು ನೀರು ಹಾಕಿದ್ದೀವಿ ಟೀ ಪೌಡರ್ನ, ಅದರೊಳಗಡೆ ಇದನ್ನು ಹಾಕಬೇಕು. ಹಾಕಿ ಅದನ್ನು ಕುದಿಸ್ಕೋಬೇಕು. ಹಾಗೆ ನೋಡಿ, 1 ಚಮಚ ಸಕ್ಕರೆನ ಹಾಕ್ಕೊಬೇಕು. ಇದಕ್ಕೆ ಸಕ್ಕರೆನ ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ. ಯಾಕೆ ಅಂತಂದರೆ ಈ ಒಂದು ಲೆಮನ್ ಗ್ರಾಸ್ ಎಲೆ ಏನಿದೆ ಅದರಲ್ಲೇ ಸ್ವಲ್ಪ ಸಕ್ಕರೆ ಅಂಶ ಇರುತ್ತೆ. ಹಾಗೆ ಅದಕ್ಕೆ ಶುಂಠಿನೂ ಕೂಡ ಹಾಕಬೇಕು. ಹಾಗೆ ಹೀಗೆ ಎಲ್ಲದನ್ನು ಹಾಕ್ಬಿಟ್ಟು ಅದನ್ನು ಸ್ಪೂನ್ ತೊಗೊಂಡು ಸ್ವಲ್ಪ ತಿರುಗಿಸ್ಬೇಕು. ನಂತರ 1 ಕಪ್ ನೀರಿಗೆ ಅರ್ಧ ಕಪ್ ಹಾಲನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಕುದಿಸ್ಕೋಬೇಕು. ಆಮೇಲೆ ಇದು ಏನಂತಂದರೆ ಶುಗರ್ ಪೇಷಂಟ್ಸ್ಗಳಿಗೆ ಇದು ತುಂಬ ಒಳ್ಳೆಯದು. ಹಾಗೆಯೇ ನೋಡಿ, ಈ ಥರ ಲೆಮನ್ ಗ್ರಾಸ್ ಟೀ ರೆಡಿ ಆಗುತ್ತೆ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.